ಮಾತೃ ಪ್ರತಿಷ್ಠಾನ ಮಾನಿಕಲ್ ವರ್ಸಸ್ ಆತಿಥೇಯ ತಂಡ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ನ ಎಲ್ಲ ಆಟಗಾರ್ತಿಯರು ಬಾಪು ಕಾಲೇಜ್ ಯಶವಂತಪುರದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಈ ಒಂದು ಆತಿಥೇಯ ತಂಡವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರೆ. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 1 7 ಆಟಗಾರ್ತಿಯರ ನಡುವೆ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಯುವ ಆಟಗಾರ್ತಿ ಲಲಿತಾ ಡುಬ್ಕಿ ಹೊಡೆಯುವಂತ ಯತ್ನ, ಉತ್ತಮವಾದಂತಹ ಟ್ಯಾಕಲ್. ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡದ ಆಟಗಾರ್ತಿಯರು ನ್ಯಾಷನಲ್ಸ್ ತಂಡದ ಆಟಗಾರ್ತಿಯರ ವಿರುದ್ಧ ಸೆಣಸಾಟವನ್ನು ನಡೆಸಲಿದ್ದಾರೆ. ಉತ್ತಮವಾದಂತಹ ಟ್ಯಾಕಲ್ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರಿಂದ. ಮಹಿಳಾ ವಿಭಾಗದ ಪಂದ್ಯ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಬಾರಿ ಚಂದನ ಇಲ್ಲಿ ಲಾಬಿಯನ್ನು ಪ್ರವೇಶ ಮಾಡಿದ್ರು. ಮಿಸ್ಟೇಕ್. ಅಫಿಷಿಯಲ್ ಟೈಮ್ ಔಟ್. ನಮ್ಮ ಈ ಕಾರ್ಯಕ್ರಮಕ್ಕೆ RSS ನ ಪ್ರಮುಖ ಮುಖಂಡರಾಗಿರುವಂತಹ ಶ್ರೀಯುತ ರಮೇಶ್ ಮೆಹಂದಳೆ ಸರ್ ಅವರು ಆಗಮಿಸ್ತಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯರವರ ಬೆಳ್ಳಿಯ ರನ್ನಿಂಗ್ ಟ್ರೋಫಿ 2024 ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಕಂದಾಯ ಸಚಿವರು, ಮಾಜಿ ಸಾರಿಗೆ ಸಚಿವರಾಗಿರುವಂತಹ ನಮ್ಮ ನೆಚ್ಚಿನ ವಿರೋಧ ಪಕ್ಷದ ಜನನಾಯಕರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ತಂದೆಯವರ ಸವಿ ನೆನಪಿಗಾಗಿ 19ನೇ ವರ್ಷದ ರಾಜ್ಯ ಮಟ್ಟದ ಖಾಸಗಿ ತಂಡಗಳ ಕಬಡ್ಡಿ ಪಂದ್ಯಾವಳಿ. ಈಗಾಗಲೇ ಪುರುಷರ ವಿಭಾಗದಲ್ಲಿ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳಾ ವಿಭಾಗದ S1+2 3 ಪಾಯಿಂಟ್ ಮಾತೃ ಪ್ರತಿಷ್ಠಾನ ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ತಂಡಕ್ಕೆ 10-1 ಪಂದ್ಯ. ತಂಡ ಖಾಲಿ ಜಾಗವನ್ನು ಬಳಸ್ಕೊಂಡು ಎಸ್ಕೇಪ್ ಆಗುವಂತ ಯತ್ನ ಇತ್ತು. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಆಯೋಜಿಸುವಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುವಂತಹ ಎಲ್ರಿಗೂ ಅಭಿನಂದನೆ. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರಿಂದ ಉತ್ತಮವಾದಂತಹ ಟ್ಯಾಕಲ್, ಸಂಘಟಿತ ಹೋರಾಟ. ಇದೀಗ ದಾಳಿಯಲ್ಲಿ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಚಂದನ ಗೌಡ 6 ಆಟಗಾರ್ತಿಯರ ನಡುವೆ
ಬೋನಸ್ ಆನ್ ಆಗಿರುವ ಸಂದರ್ಭ. ನಿಧಾನಗತಿಯಲ್ಲಿ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ವೇಣು ಅಂಕಕ್ಕಾಗಿ ಪ್ರಯತ್ನ ಇತ್ತು, ಯಾವುದೇ ಅಂಕ ಇಲ್ಲ. ಆದ್ರೆ ಇಲ್ಲಿ ಪ್ರಥಮಾರ್ಧದ ಮುಖ್ಯ ಆಗಿದೆ. ನ್ಯಾಷನಲ್ ಕಬಡ್ಡಿ ತಂಡ, ಮಹಿಳೆಯರ ತಂಡ ತಮ್ಮ ತಂಡವನ್ನು ಸಿದ್ಧಗೊಳಿಸಿ ಗ್ರೌಂಡ್ ಬಂದ್ಬಿಡಿ. ನ್ಯಾಷನಲ್ ಕಬಡ್ಡಿ ತಂಡ ಫಸ್ಟ್ ಕಾಲ್ ಅಂತಿಮ ಪಂದ್ಯಕ್ಕೆ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಒಂದೇ ಮಾತರಂ, ಒಂದೇ ಭಾರತಂ. ಎರಡು ತಂಡದ ನಾಯಕರಿಗಿದು ಪ್ರಥಮ ಕರೆ. ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಒಂದೇ ಭಾರತಂ. ಈಗೊಂದು ಕಬಡ್ಡಿ ಪಂದ್ಯಾವಳಿಯನ್ನ ನಿರಂತರವಾಗಿ 4 ದಿನಗಳ ಕಾಲ ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಇದರ ಒಂದು ಮೇಲುಸ್ತುವಾರಿಯನ್ನ ಶ್ರೀಯುತ ಗೌತಮ್ ಅವರು ವಹಿಸಿಕೊಂಡಿದ್ರೆ, ಹಾಗೆ ಅವರ ಟೀಮ್ ಜೊತೆಲಿ ಕ್ಯಾಮ್ರಾಮನ್ ಆಗಿ ಶ್ರೀಯುತ ಅವಿನಾಶ್ ಅವರು. ಈ ಬಾರಿ ಬಲಿಷ್ಠವಾದಂತಹ ಟ್ಯಾಕಲ್. ಒಂದೆರಡು ಎರಡು ಇದೀಗ ಮತ್ತೊಂದು ಉತ್ತಮವಾದಂತಹ ಟ್ಯಾಕಲ್. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಉತ್ತಮವಾದಂತಹ ಹಿಡಿತ. 13-4 ಪಂದ್ಯ. ಸಾಕಷ್ಟು ವೇಗದ ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಇದ್ದಂತ ಆಟಗಾರ್ತಿಯನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ಪ್ರಯತ್ನದಲ್ಲಿ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರು. ಹದಿಮೂರು 5. ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ಇನ್ನೊಂದು ಅಂಕಕ್ಕಾಗಿ ಯತ್ನ. ಮಲ್ಟಿಪಲ್ ರೈಟ್ ಪಾಯಿಂಟ್. ವೇಣು ಗುಡ್. ಬನ್ನಿ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್, ನ್ಯಾಷನಲ್ ಮಹಿಳಾ ತಂಡ. 15-5. ರೆಡ್ ನಲ್ಲಿ ಚಂದನ. 6 ಆಟಗಾರ್ತಿಯರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಶೂಟ್ ಮಾಡುವಂತ ಯತ್ನ. ದಿವಂಗತ ಜಾಲಳಿ ಕೆ ರಾಮಯ್ಯರವರ ಬೆಳ್ಳಿಯ ಕಬಡ್ಡಿ ರೋಲಿಂಗ್ ಟ್ರೋಫಿ, ಬೆಂಗಳೂರು ಚಾಂಪಿಯನ್ ಟ್ರೋಫಿ ಯಾರ ಮಡಿಲಿಗೆ? ಬೆಳ್ಳಿಯ ಕಪ್ ಅನ್ನ ಯಾರು ಪಡ್ಕೊಳ್ತಾರೆ ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ಶ್ರೀಯುತ ಬಿಚ್ಚವರ ಎಚ್ ಲೋಕೇಶ್ವರ್ ಅವರ ಕನಸಿನ ಕೂಸು ಒಂದೇ ಭಾರತಂ ಫೌಂಡೇಶನ್ ನ ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ತಂಡ ಫೈನಲ್ಗೆ ಲಗ್ಗೆ ಇಟ್ಟು ಎದುರಾಳಿ ತಂಡವಾಗಿ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಹದಿನಾರು 6. 10 ಅಂಕದ ಮುನ್ನಡೆಯಲ್ಲಿರುವಂತಹ ಮಾತೃ ಪ್ರತಿಷ್ಠಾನ ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್. ವೇಟ್. ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ
ಮಾತೃ ಪ್ರತಿಷ್ಠಾನ ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ತಂಡ ವಿಜಯಶಾಲಾಗಿ